ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಇವಾಗ ನಾವು KCET ಅಡ್ಮಿಷನ್ ಆರ್ಡರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಯಾವ ಥರ ಇರುತ್ತೆ ಮತ್ತು ಯಾರಿಗೆ ಯಾವಾಗ ಸಿಗುತ್ತೆ ಹಾಗಂತ. ಸೊ ಇವಾಗ ನಮಗೆ KCET ಮತ್ತು ನೀಟ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ದು ರಿಸಲ್ಟ್ ಅನೌನ್ಸ್ ಆಗಿದೆ. ಮತ್ತು ಅದರಲ್ಲಿ ಯಾರಿಗಾದ್ರು ಸೀಟ್ ಸಿಕ್ಕು ಅಡ್ಮಿಷನ್ ಮಾಡ್ಕೊಂಡು ಬರ್ಬೇಕಂತ ಅಂದ್ಕೊಂಡಿದ್ರೆ ಅಂಥವಿದ್ದದ್ದು ಚಾಯ್ಸ್ 1ನ ಎಂಟರ್ ಮಾಡಿರ್ತೀರಿ. ಚಾಯ್ಸ್ 1ನ ಎಂಟರ್ ಮಾಡಿ ಆದ ನಂತರ ಅವರಿಗೆ ನೆಕ್ಸ್ಟ್ ಸ್ಟೆಪ್ ಇರೋದು ಫೀ ಚಾನಲ್ನ ಡೌನ್ ಮಾಡ್ಕೊಳ್ಳೋದಿರುತ್ತೆ. ಸೊ ಫೀ ಚಾನಲ್ ಬಗ್ಗೆ ಕೂಡ ನಾವು ಇನ್ಫಾರ್ಮೇಷನ್ನ ಕೊಟ್ಟಿದ್ವಿ. ಯಾವ ಥರ ಅದು ಕಾಣುತ್ತೆ ಮತ್ತು ಏನೇ ಇನ್ಫಾರ್ಮೇಷನ್ ಇರುತ್ತೆ ಮತ್ತು ಯಾವ ಥರ ನೀವು ಅದನ್ನು ಡ್ರಾ ಮಾಡ್ಕೋಬೋದು ಹಾಗಂತ. ಸೊ ಅದನ್ನು ನೀವು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವಾಗ ಬೇಕಾದರೂ ನೋಡ್ಕೋಬೋದು. ಅದ್ರದ್ದು ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಹಾಗೆಯೇ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗಿನಿಂದ ಇದುವರೆಗೆ ನಾವು ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಡೋಕ್ಕೆ ಟ್ರೈ ಮಾಡಿದ್ವಿ ಮತ್ತು ಎಲ್ಲ ಪ್ರೊಸೆಸ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಹೇಳಿದ್ವಿ. ಸೊ ಯಾರು ನಮ್ಮ ಚಾನಲ್ನ ಫಸ್ಟಿಂದ ಫಾಲೋ ಮಾಡ್ತಿದ್ದಾರೆ ಅವರಿಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಸೊ ಇನ್ಮೇಲೆ ಕೂಡ ನಿಮಗೆ ಇದೇ ಥರ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಅದಕ್ಕೆ ಯಾರ್ಯಾರು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿ. ಇದರಿಂದ ನಿಮಗೂ ಮತ್ತು ನಮಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾವು ಅಡ್ಮಿಷನ್ ಆರ್ಡರ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಸೊ ಇದು ನಮಗೆ ಈ ಥರ ಕಾಣುತ್ತೆ. ಸೊ ಫಸ್ಟಿಗೆ ಯಾವ ಥರ ಇರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಅದಾಂತರ ಯಾವ ಥರ ನೀವು ಇದನ್ನು ಡ್ರಾ ಮಾಡ್ಕೋಬೋದು ಅಂತ ಆಮೇಲೆ ಹೇಳ್ತೀನಿ. ಸೊ ಇದರಲ್ಲಿ ಮೇಲ್ಗಡೆ ಡೇಟ್ನ ಕೊಟ್ಟಿರ್ತಾರೆ. ಅದಾಂತರ ಇಲ್ಲಿ ಅಡ್ಮಿಷನ್ ಆರ್ಡರ್ ನಂಬರ್ ಇರುತ್ತೆ ಮತ್ತು ಕಾಲೇಜ್ ಕೋಡ್ ಇರುತ್ತೆ. ಹಾಗೆಯೇ ನೆಕ್ಸ್ಟ್ ಬಂದು ಇಲ್ಲಿ ಯಾವ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಮತ್ತು ಅದರದ್ದು ಡೇಟ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ CET ನಂಬರ್ ಇರುತ್ತೆ, ನಿಮ್ಮದು ರ್ಯಾಂಕ್ ಇರುತ್ತೆ, ನಿಮ್ಮದು ಕ್ಯಾಟಗರಿ ಇರುತ್ತೆ, ಹಾಗೆಯೇ ನಿಮ್ಮದು ನೇಮ್ ಇರುತ್ತೆ. ಅದಂತರ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಯಾವ ಸ್ಟ್ರೀಮ್ ಆಗಿರ್ಬೋದು ಮತ್ತು ಯಾವ ಕಾಲೇಜ್ ಆಗಿರ್ಬೋದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಆಮೇಲೆ ಈ ಒಂದು ಸೀಟ್ ನಿಮಗೆ ಯಾವ ಕ್ಯಾಟಗರಿ ಅಂಡರ್ ಸಿಕ್ಕಿದೆ ಅಂತ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಅದಂತರ ಡೇಟ್ ಕೊಟ್ಟಿರ್ತಾರೆ ಮತ್ತು ನೀವು ಎಷ್ಟು ಅಮೌಂಟ್ನ ಪೇ ಮಾಡಿದ್ದೀರಿ ಅಂತ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಹಾಗೆಯೇ ಇಲ್ಲಿ ಲಾಸ್ಟ್ ಡೇಟ್ ಕೂಡ ಕೊಟ್ಟಿರ್ತಾರೆ. ಸೊ ನೀವು ಯಾವ ಡೇಟ್ ಒಳಗಡೆ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಂಬರೋದಿರುತ್ತೆ ಹಂಗಂತ. ಸೊ ಇಲ್ಲಿ ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇದೇ ಕಾಲೇಜ್ ಹೋಗಿನೂ ಎಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗಿ ಕೊಟ್ಟಿರೋ ಆಮೇಲೆ ಅಡ್ಮಿಷನ್ ಮಾಡ್ಕೊಂಡು ಬರೋದಿರುತ್ತೆ. ಹಾಗೆಯೇ ಇಲ್ಲಿ ಕೆಳಗಡೆ ನಿಮ್ಮದು ಸಿಗ್ನೇಚರ್ ಮಾಡೋಕ್ಕೆ ಒಂದು ಸ್ಪೇಸ್ ಇರುತ್ತೆ. ಸೊ ಅಲ್ಲಿ ಒಂದು ಸಿಗ್ನೇಚರ್ ಮಾಡಬೇಕಾಗುತ್ತೆ. ಸೊ ಇದು ನಿಮಗೆ 2 ಕಾಪಿ ಇರುತ್ತೆ, ಒಂದು ಕ್ಯಾಂಡಿಡೇಟ್ ಕಾಪಿ ಮತ್ತು ಇನ್ನೊಂದು ಕಾಲೇಜ್ ಕಾಪಿ ಅಂತ. ಸೊ ಇದರಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇವಾಗ ನೀವು ಫೀನೇ ಪೇ ಮಾಡಿದರೆ 2 ರಿಂದ 3 ಗಂಟೆ ಬಿಟ್ಟು ಮತ್ತೊಮ್ಮೆ ಲಾಗಿನ್ ಆಗಿ ಸೇಮ್ ಲಿಂಕ್ ಯೂಸ್ ಮಾಡಿಕೊಂಡು ಅದಂತ ನಿಮಗೆ ಒಂದು ಅಡ್ಮಿಷನ್ ಆರ್ಡರ್ನ ಡ್ರಾ ಮಾಡ್ಕೊಳ್ಳೋಕ್ಕೆ ಲಿಂಕ್ ಜನರೇಟ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡ್ರಾ ಮಾಡಿಕೊಂಡು ಪ್ರಿಂಟ್ ತೊಗೊಂಡಿರಿ. ಮತ್ತು ನೀವು ಕಾಲೇಜಿಗೆ ಹೋಗ್ತಿರಲ್ಲ ಅಡ್ಮಿಷನ್ ಮಾಡೋಕ್ಕೆ ಆವಾಗ ಎಲ್ಲ ಡಾಕ್ಯುಮೆಂಟ್ ಜೊತೆ ಇದನ್ನು ಕೂಡ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಈ ಒಂದು ಅಡ್ಮಿಷನ್ ಆರ್ಡರ್ ಓನ್ಲಿ ಚಾಯ್ಸ್ 1ನ ಎಂಟರ್ ಮಾಡಿದ ಕ್ಯಾಂಡಿಡೇಟ್ಗೆ ಅಷ್ಟೇ ಸಿಗುತ್ತೆ. ಚಾಯ್ಸ್ 1ನ ಎಂಟರ್ ಮಾಡಿ ಫೀನ ಯಾರು ಪೇ ಮಾಡಿರ್ತಾರೆ ಅವ್ರಿಗಷ್ಟೇ ಸಿಗುತ್ತೆ. ಮತ್ತು ಇದನ್ನು ಡ್ರಾ ಮಾಡ್ಕೊಳ್ಳೋದು ಪ್ರೊಸೆಸ್ ಕೂಡ ತುಂಬ ಈಸಿ ಆಗಿರುತ್ತೆ. ನೀವು ಚಾಯ್ಸ್ ಎಂಟರ್ ಮಾಡೋಕ್ಕೆ ಏನೋ ಲಿಂಕ್ನ ಯೂಸ್ ಮಾಡಿದಿರಲ್ಲ, ಸೊ ಅದೇ ಸೇಮ್ ಲಿಂಕ್ನ ಯೂಸ್ ಮಾಡಿಕೊಂಡು ಲಾಗಿನ್ ಆದರೆ ನಿಮಗೆ ಅಲ್ಲಿ ಎಲ್ಲ ಆಪ್ಷನ್ಸ್ ತೋರಿಸುತ್ತೆ. ಅಂದರೆ ಚಾಯ್ಸ್ ಎಂಟರ್ ಮಾಡೋದು, ಫೀ ಪೇ ಮಾಡೋದು ಮತ್ತು ಅಡ್ಮಿಷನ್ ಆರ್ಡರ್ನ ಡ್ರಾ ಮಾಡ್ಕೊಳ್ಳೋದು ಎಲ್ಲ ಆಪ್ಷನ್ಸ್ ನಿಮಗೆ ಅಲ್ಲೇ ಇರುತ್ತೆ. ಅಲ್ಲಿಂದ ಡ್ರಾ ಮಾಡ್ಕೊಂಡು ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಂಡು ಬರೋದಿರುತ್ತೆ. ಸೊ ಇವಾಗ ಇದ್ರ ಬಗ್ಗೆ ಇಷ್ಟೇ. ಮತ್ತು ಅನ್ನೋದು ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ. ಇದೇ ಥರ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.